ನಾವು ಹೋದ್ ಸಲಾನೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದು, ಈಗಾದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು, ಈಗಾದ್ರೂ ಕೂಡ ಶ್ರೀ ರಾಹುಲ್ ಗಾಂಧಿ ಅವ್ರು ತಂದು, ಈಗಾದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗಮನಕ್ಕೆ ತಂದು ಇಂಥವ್ರನ್ನ ತೀರ್ಪು ಕೊಡಬೇಡ್ರಿ ಮಾಡಿದ್ರು. ಅದನ್ನೇ ತಪ್ಪು ಹೇಳ್ತಾ ಇದ್ದೀನಿ. ನಾವು ಹೇಳಿದ್ರಲ್ವಾ, ಅವ್ರ ಬಳಿ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ ಅವ್ರ ಬಳಿ ಇರ್ತಕ್ಕಂಥ ಅನೇಕ ಹಿಂದೂ ಸಮಾಜದವರು, ದಲಿತರು, ಅಲ್ಪಸಂಖ್ಯಾತರು ಇತ್ತು, ಮಾಡ್ಬೋದಾಗಿತ್ತು. ಅವ್ರ ಬಳಿ ಯೋಗ್ಯತೆ ಇತ್ತು. ಶ್ರೀನಿವಾಸ್ ಮತೀನ್ ಪಟೇಲ್ ಇದ್ದ, ಪಪ್ಪು ಪಟೇಲ್ ಇದ್ದ, ನಮ್ಮಲ್ಲಿ ಫರ್ದಾಬಾದ್ ಸರ್ಕಲ್ ನಾಗ ಮಶಾಕ್ ಪಟೇಲ್ ಇದ್ದ. ಹಿಂದೂ ಸಮಾಜದವರು ಕೂಡ ಸಾಕಷ್ಟು ಇದ್ರು, ದಲಿತರು ಕೂಡ ಸಾಕಷ್ಟು ಇದ್ರು. ದಯಾನಂದ ದೊಡ್ಡಮನಿ ಅವ್ರಿಗೆ ಎಲ್ಲಾ ಬಿಟ್ಟು ತನ್ನ ಮಗನಿಗೆ ಮಾಡೋದ ಅವಶ್ಯಕತೆ ಆಗಿತ್ತು. ಇದು ಪಕ್ಷದ ಬೆಳವಣಿಗೆ ಅಲ್ಲ. ನಾನು ಹೇಳೋದಿಷ್ಟೇ, ನಮ್ಗೆ ಅಭಿಮಾನ ಇದೆ. ನಾವು ಪಕ್ಷದಲ್ಲಿ ಇದ್ದೇವೆ, ಪಕ್ಷದಲ್ಲಿ ದುಡಿತೇವೆ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮಾಲಿಕ ಜೊತೆ ಹೇಳಿ ಎಲ್ಲರೂ ತಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋದ್ರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಚೆನ್ನಾಗಿದೆ. ಒಂದು ವೇಳೆ ತಾವು ಇದೇ ರೀತಿಯಾಗಿ ವರ್ತಿಸ್ತಾ ಹೋದ್ರೆ ದಯಮಾಡಿ ನನಗನಿಸ್ತಾ ಇದೆ ಮುಂದೆ ಕುಡ್ದಾಡ್ರಿ. ಬೇರೆ ಯಾರಾದ್ರೂ ಕೂಡ ತಾಲೂಕಿನಲ್ಲಿ ಯೋಗ್ಯತೆ ಇರ್ತಕ್ಕಂಥ ಅಭ್ಯರ್ಥಿ ಕೊಡ್ರಿ, ನಾನೇನ್ ಕೇಳಬೇಕಾಗಲ್ಲ, ನಾ ಟಿಕೆಟ್ ಕೇಳೋನು ಅಲ್ಲ. ಅದಕ್ಕೆ ನಾವು ಹೇಳಿದಷ್ಟೇ, ಹೋದ ಚುನಾವಣೆಯಲ್ಲಿ ನಾನು ಹೇಳ್ತಾ ಬಿಟ್ಟೆ, ನಾನು ಇಂಡಿಪೆಂಡೆಂಟ್ ಕೆಲಸ ಮಾಡಿ ನಾನು ಮಾರ್ಜಿನ್ ಆಗಿ ಸುಮಾರು 4,000 ಅಂಕದಿಂದ ಸೋತಿದ್ದೇವೆ. ದೊಡ್ಡ ವಿಷಯ ಇಲ್ಲ. ಅವ್ರು ಇದನ್ನ ಮಡಿಬಾರದು ಶ್ರೀಮಾನ್ ಎಂ.ಐ. ಪಾಟೀಲ್.